ಸಿನಿಮಾ ಇಂಡಸ್ಟ್ರಿಗೆ ಲಾಂಗ್ ಅಂದ್ರೆ ಏನು ಅಂತ ಪರಿಚಯ ಮಾಡಿಸಿದೆ ಉಪ್ಪಿ ಸರ್. ಅದನ್ನ ಹೆಂಗ್ ಹಿಡಿಬೇಕು ಅಂತ ತೋರಿಸಿದೆ ನಮ್ಮ ಮ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್. ಪಿಕ್ಚರ್ ಮಾತ್ರ ಸೂಪರ್ ಆಗೈತೆ, ಅದ್ಭುತವಾಗಿದೆ. ಶಿವಣ್ಣ ಲಾಂಗ್ ಹಿಡಿದ್ರೆ ಹರಿಶ್ಚಂದ್ರ ಸಾಂಗು. ಕ್ರಿಕೆಟ್ ಅಲ್ಲಿ ಕೊಹ್ಲಿನೇ ಕಿಂಗು, ಸ್ಯಾಂಡಲ್ವುಡ್ ಗೆ ಒಬ್ಬರೇ ಕಿಂಗು, ನಮ್ ಡಾಕ್ಟರ್ ಶಿವ ಮಹಾರಾಜ್ಗೆ. ಸೂಪರ್ ಆಗೈತೆ ಸರ್. 2 ಸತಿ ನೋಡ್ಬೋದು, 3ನೇ ಸತಿ ನೋಡಕ್ ದುಡ್ಡಿಲ್ಲ. ರೆಕಾರ್ಡ್ ಎಲ್ಲ ಯಾವತ್ರ ಶಿವಣ್ಣ 85 ಎಲ್ಲ ನೋಡ್ಬಿಟ್ಟಾರೆ. ಇದೇನು ಹೊಸಲ್ಲ. ಯಾವ ನಮ್ಮ ಮನೆ ಬಂದ್ಮೇಲೆ ಪ್ರಿಪೇರಿ ಮಾಡ್ಕೊಂಡು ನಾನ್ ಕಿಂಗು, ನಮ್ ರೆಕಾರ್ಡು, ನಮ್ ಬಾಸ್ ಅನ್ನೋದಲ್ಲ ಇದು. ಇನ್ನು ಇವ್ರು ರೆಕಾರ್ಡ್ ಮಾಡ್ಬೇಕಾದ್ರೆ ಇನ್ನೂ ಹುಟ್ಟೇ ಇರಲಿಲ್ಲ. ಯಾವ ಶಿವಣ್ಣ ಯಾವತ್ತೇ ಸ್ಯಾಂಡಲ್ವುಡ್ ಕಿಂಗೆ ಕಿಂಗಂಗೆ ಇರ್ತಾರೆ. ಯಾವ್ದು ಬೇಕು ನಿಮ್ಗೆ ರೆಕಾರ್ಡ್ ಶಿವಣ್ಣಂದು? ವರ್ಷದ್ ಬೇಕಾ, 100 ಡೇಸ್ ಬೇಕಾ, 150 ಬೇಕಾ, 50 ಬೇಕಾ? ಅವ್ರು ಮಾಡಿರೋ 15 ಸಿನಿಮಾ ರಿಮೇಕ್ ಮಾಡೋರು ಪರಭಾಷೆ ಯಾವುದು ಗೆದ್ದಿಲ್ಲ. ಇದೇ ಶಿವಣ್ಣ ರೆಕಾರ್ಡ್. ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಚಲೋ ಚಲೋ ಸೂಪರ್. ಅಣ್ಣ ಶಿವಣ್ಣ ಸ್ಟೈಲ್ ಇಷ್ಟ, ಅವ್ನ ಕಣ್ಣಂತೂ ಸೂಪರ್ ಸೂಪರ್ ಆಗಿರ್ಬೋದು ಅಥವಾ ಸೆಕೆಂಡ್ ಹಾಫ್ ಅಲ್ಲಿ ಶಿವಣ್ಣ ಎಲ್ಲೆಲ್ಲಿ ಕಾಣಿಸ್ಕೊಂತಾರೋ ಒಂದೊಂದು ಸೀನ್ ಅದೇ ಒಂದೊಂದು ಸಿನಿಮಾ ತರ ಇದೆ. ಅಷ್ಟು ಅದ್ಭುತ ಮಾಡಿದಿರ್ತಾರೆ ಡೈರೆಕ್ಟರ್ ಸರ್. ತುಂಬಾ ಖುಷಿಯಾಗಿದೆ. ಎಲ್ಲ ಶಿವಣ್ಣನ ಫ್ಯಾನ್ಸ್ ಖುಷಿಯಾಗಿದ್ದೀವಿ. ತುಂಬಾ ಒಂಥರ ಹಬ್ಬದ ವಾತಾವರಣ ಇದೆ ನಮಗೆ. ಆಯ್ತು, ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಶಿವಣ್ಣಂದು ಓಮ್ ಪಿಕ್ಚರ್ ನೋಡಿ, ಇವಾಗ ಓಮ್ ಪಿಕ್ಚರ್ 30 ವರ್ಷದ್ದು ಲಾಂಗ್ ಹಿಡಿದು ಇವಾಗ ಚೆನ್ನಾಗಿದೆ. ತುಂಬಾ ಸೆಕೆಂಡ್ ಹಾಫ್ ತಂಗಿ ಪಾಯಿಂಟ್ ಚಾಯಸ್ ಸಿಂಗ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಮಾತ್ರ ಲಾಸ್ಟ್ ಎಂಡಿಂಗ್ ಚೆನ್ನಾಗಿ ಮಾಡಿದ್ದಾರೆ ತುಂಬಾ. ಯಾಕಂದ್ರೆ ಫಸ್ಟ್ ಹಾಫ್ ಏನೋ ಅನ್ಕೊಂಡಿದೆ, ಸೆಕೆಂಡ್ ಹಾಫ್ ಮಾತ್ರ ತುಂಬಾನೇ ಆ ಶಿವಣ್ಣದ ಗೊತ್ತು, ಅಲ್ಲೊಂದು ಪಂಚೆ ತುಂಬಾ ಚೆನ್ನಾಗಿದೆ. ಆ ಸ್ಟೈಲು ತುಂಬಾ ಚೆನ್ನಾಗಿದೆ. ಪಿಕ್ಚರ್ ಮಾತ್ರ ತುಂಬಾ ಹೇಳ್ಕೊಳ್ಳೋಷ್ಟು ಸೆಕೆಂಡ್ ಹಾಫ್ ಮಾತ್ರ ಹೇಳ್ಕೊಳ್ಳೋಷ್ಟು ತುಂಬಾ. ಆದ್ರೆ ಆ ಸ್ಟೈಲು ಎಲ್ಲ ಆ ಶಿವನಿಗೆ ಬರೋದು, ಬೇರೆ ಯಾರಿಗೂ ಬರೋಲ್ಲ. ಯಾಕಂದ್ರೆ ಆ ವಯಸ್ಸಲ್ಲಿ 18 ವರ್ಷದ ಹುಡುಗರ ತರ ಮಾಡ್ತಾರೆ ಅಂದ್ರೆ ಅದು ಶಿವನಿಗೆ ಗೊತ್ತು. ಶಿವನಿಗೆ ಸರಿಸಾಟಿ ಯಾರು ಇಲ್ಲ. ಶಿವನ ಪಿಕ್ಚರ್ ಅಂದ್ರೆ ಎಲ್ಲ ನೋಡಿ ಹೆಂಗೆ ಬೇಕು. ಯಾಕೆಂದ್ರೆ 62 ವರ್ಷ ಆಯ್ತು. ನೋಡಿ ಆ ಗೊತ್ತಿ ಹೆಂಗಿಟ್ಕೊಂಡಿದ್ದಾರೆ. ವೆರಿ ಗುಡ್ ಶಿವನಿಗೆ ಜೈ. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಪಿಜುಮ ಮೈ ಒಂದೊಂದು ರೂಮ್ಗಳು ಎತ್ತಿರ್ತಾರೆ, ಸಕ್ಕತ್ತಾಗಿದೆ. ಮೈತ್ರಿ ನಾಟಕಗಳು ಎಲ್ಲ ಆಡಿಯನ್ಸ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಫೇಮಸ್ ಇದಲ್ಲ ಚಿಂದಿ, ತೋಟ ಮಾಡಿದೀವಿ, ಇನ್ನೂ ಸಲ ನೋಡ್ತೀವಿ. ಶಿವಣ್ಣ ಆಕ್ಟಿಂಗ್ ಮಾಡಿಲ್ಲ, ಆರ್ಭಟ ಮಾಡಿದ್ದಾರೆ. ಬೆಂಕಿ ಪಿಕ್ಚರ್ ಅಂತೂ ಇದೊಂದು ಮೈಲಿಗಲ್ ಆಗುತ್ತೆ ಶಿವಣ್ಣ ಕೆರಿಯರ್ ಅಲ್ಲಿ. ಸಕ್ಕತ್ತಾಗಿ ತುಂಬಾ ಸೂಪರ್ ಇದೆ ಅಣ್ಣ. ಶಿವಣ್ಣ ಆಕ್ಟಿಂಗ್ ಮೈಂಡ್ ಬ್ಲೋಯಿಂಗ್. ಅವ್ರು ಮಾಡೋ ಆಕ್ಟಿಂಗ್ ಈಗ ಬರೋ ಹುಡುಗರೆಲ್ಲ ನೋಡ್ಕೋಬೇಕು. ಏನ್ ಸಗದ ಮಾಡಿದ್ರೆ ಸೂಪರ್ ಸಿನಿಮಾ. ಅದೇ ಅವ್ರಿಗೆ ಇನ್ನೊಂದು ಹೇಳ್ಬೇಕು ನಾನು, ಅವ್ರು ಹೆಲ್ಪ್ ಮಾಡಿ ಸ್ವಲ್ಪ ಕೇರ್ ಮಾಡಿ ಅಂತ ಹೇಳಿ. ಸಕ್ಕತ್ತಾಗೈತೆ. ಲಾಂಗ್ ಅಂದ್ರೇನೆ ಶಿವಣ್ಣ. ಒಂದೇ ಒಂದು ಬೇಜಾರು ಪಡೋ ವಿಷಯ ಏನಂದ್ರೆ ನಮ್ಮ ಅಪ್ಪು ದೇವ್ರ ಫೋಟೋ ಹಾಕಿರ್ಲಿಲ್ಲ. ಇದು ಈ ವಿಷಯ ಅವ್ರಿಗೆ ತಲುಪಲಿ. ಇದು ತುಂಬಾ ಚೆನ್ನಾಗಿದೆ. ಫೈಟಿಂಗ್ ಅಲ್ಟಿಮೇಟ್. ಲಾಂಗ್ ಹಿಡಿದ್ರು ಶಿವಣ್ಣವ್ರದ್ದು ಮಾಸ್ ಲುಕ್ ಆಗಿದೆ. ಮೈ ರೋಮ್ಗಳೆಲ್ಲ ಎತ್ತಿರ್ತವೆ. ಅಷ್ಟು ಚೆನ್ನಾಗಿದೆ ಫಿಲ್ಮ್. ಎಲ್ಲರೂ ಫಿಲ್ಮ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೂಪರ್ ಆಗಿದೆ ಸರ್ ಮೂವಿ, ತುಂಬಾ ಅದ್ಭುತವಾಗಿದೆ. ಶಿವಣ್ಣನ ಆಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ. ಶಿವಣ್ಣ ಲಾಂಗ್ ಹಿಡಿದ್ರೆ ಹರಿಶ್ಚಂದ್ರ ಸಾಂಗ್ ಯಾವತ್ತು. ಆ ಲಾಂಗ್ ಹಿಡಿಯೋ ಗ್ರಿಪ್ ಇದೆಯಲ್ಲ, ಇನ್ನು ಯಾರಿಗೂ ಸೂಟ್ ಆಗಲ್ಲ, ಸೂಟ್ ಆಗೋದು ಇಲ್ಲ. ಸುಮ್ನೆ ಇಲ್ಲಿ ಯಾರೋ ಬಾಸು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾ ಸ್ಟಾರ್ ವಾರ್ ಮಾಡಕ್ ಇಷ್ಟ ಪಡಲ್ಲ. ಕನ್ನಡ ಚಿತ್ರನ ಫಸ್ಟ್ ಶೋ ನೋಡಕ್ ಆಗೋದೇ ಇದ್ರು ಪರವಾಗಿಲ್ಲ. ಕನ್ನಡ ಚಿತ್ರನ ಪ್ರೋತ್ಸಾಹ ಮಾಡಿ, ಕನ್ನಡ ಚಿತ್ರನ ಬೆಳೆಸಿ. ಸ್ಟಾರ್ ವಾರ್ ಬೇಡ. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಪ್ರೀಕ್ವೆಲ್ ಅಂತ ಬರ್ತಾ ಇರೋ ಮೂವಿ ರಣಗಲ್ಲು. ನರ್ತನ್ ಅವರು ಸ್ಕ್ರೀನ್ ಪ್ಲೇ, ಬರ್ಕೊಂಡಿರೋ ಕತೆ, ಡೈಲಾಗು, ಸಾಂಗು, ಹೀರೋಯಿನ್ ಕ್ಯಾರೆಕ್ಟರ್ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಶಿವಣ್ಣನೇ ಸಾಟಿ. ಕನ್ನಡ ಚಿತ್ರರಂಗದಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಕಣ್ಣಲ್ಲೇ ಆಕ್ಟ್ ಮಾಡೋ ಏಕೈಕ ನಟ ಅಂದ್ರೆ ಅದು ನಮ್ ಶಿವಣ್ಣ. ಅದು ಇಡೀ ಇಂಡಿಯನ್ ಇಂಡಸ್ಟ್ರಿಗೆ ಗೊತ್ತಿದೆ. ಅದು ಬರೀ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಇಡೀ ಇಶ್ಯೂನ ಮಾಡಿ ಜೈಲರ್ ಚಿತ್ರದಲ್ಲಿ ವರ್ಲ್ಡ್ ಮಾತಾಡೋದು ಅದು ಶಿವಣ್ಣ ಅಂತ ಹಾಕತ್ತು. ಶಿವಣ್ಣನ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್. 62 ಏಜ್ ಅಂತ ಅನ್ಸಲ್ಲ, ಅದು ಉಲ್ಟಾ ಮಾಡ್ಕೋಬೇಕು ದಯವಿಟ್ಟು. 26, 28 ಇರ್ಬೋದು. ಶಿವಣ್ಣನ ಎನರ್ಜಿಗೆ ಶಿವಣ್ಣನೇ ಶಾಟಿ. ಶಿವ ಅಂದ್ರೆ ಭಕ್ತಿ, ಶಿವಣ್ಣ ಅಂದ್ರೆ ಕನ್ನಡ ಚಿತ್ರರಂಗದ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ಶಿವಣ್ಣ haters ಆಲ್ಸೋ ಪ್ಲೀಸ್ ವಾಚ್ ದಿಸ್ ಮೂವಿ. ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲೇ ಬಂದು ಚಿತ್ರಮಂದಿರದಲ್ಲೇ ನೋಡಿ. ಶಿವಣ್ಣ ಈಸ್ ಬ್ಯಾಕ್. ಬಾಕ್ಸ್ ಆಫೀಸ್ ಬ್ರಹ್ಮ ಈಸ್ ಬ್ಯಾಕ್ ಹೆಂಗಾಗಿದೆಯೋ ಇದು ಪಕ್ಕ ಬ್ಲಾಕ್ ಬಸ್ಟರ್ ಹಿಟ್ ಆಗೋದ್ರಲ್ಲಿ 2 ಮಾತಿಲ್ಲ. ಅದೇ ತರ ನಮ್ಮ RCB ಗೆ KL ರಾಹುಲ್ ಸ್ವಲ್ಪ 1-2 ಜನ ಕನ್ನಡಿಗರು RCB ಮ್ಯಾನೇಜ್ಮೆಂಟ್ ಖರೀದಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಷನ್ ಇದೆ. 24-25ಕ್ಕೆ ಆಕ್ಷನ್ ಇದೆ. ದಯವಿಟ್ಟು ಕನ್ನಡಿಗರಿಗೆ ಮಣೆ ಹಾಕಿ. ಅವ್ರು ಆ ಸತ್ಯ 60 ಸಲ ಸೋತ್ರು RCB ಫಾರ್ ಎವರ್.
ಜೈ ಬಜರಂಗಿ, ಜೈ ದೊಡ್ಡಬಳ, ಜೈ ಶಿವಣ್ಣ, ಜೈ ಅಪ್ಪು ಬಾಸ್.